Hello everyone, welcome to our PB Easy Lab. I am Parshuram Biradar. Today we will discuss about cosine tags. Cosine tags are the small questions. ಇವು ಚಿಕ್ಕ ಪ್ರಶ್ನೆಗಳಾಗಿದ್ದು ವಾಕ್ಯದ ಕೊನೆಗೆ ಬಂದು ವಾಕ್ಯವನ್ನು ಪ್ರಶ್ನಾರ್ಥಕ ವಾಕ್ಯವಾಗಿಸುತ್ತವೆ. ಸೊ ಇಲ್ಲಿ ಒಂದಷ್ಟು ಮಾಹಿತಿ ಇದೆ ಈ ಒಂದು ಕ್ವಶನ್ ಟ್ಯಾಗ್ ಬಗ್ಗೆ. ನೋಡಿ ಏನಿದೆ ಅಂತಂದರೆ, ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಅಂದರೆ ವಾಕ್ಯ ಏನಾದರೂ ನೆಗೆಟಿವ್ನಲ್ಲಿದ್ದರೆ ಕ್ವಶನ್ ಟ್ಯಾಗನ್ನು ನಾವು ಪಾಸಿಟಿವ್ನಲ್ಲಿ ಬರೀಲೇಬೇಕು ಅಂಥೇಳಿ. ಹೌ ಕ್ಯಾನ್ ವಿ ಫೈಂಡ್ ದ ನೆಗೆಟಿವ್ ಸೆಂಟೆನ್ಸಸ್? ನಾವು ಹೇಗೆ ಅವುಗಳನ್ನು ಪತ್ತೆ ಹಚ್ಚೋದು, ಇದು ನೆಗೆಟಿವ್ ಇದೆ ಇದು ಪಾಸಿಟಿವ್ ಇದೆ ಅಂತ ನಾವು ಹೇಗೆ ಗುರುತಿಸೋದು ಅಂತಂದರೆ, ಇಫ್ ದ ಗಿವನ್ ಸೆಂಟೆನ್ಸ್ ಹ್ಯಾಸ್ ಎನಿ ನೆಗೆಟಿವ್ ವರ್ಡ್ಸ್, ಒಂದು ವೇಳೆ ಏನಾದರೂ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಯಾವುದೇ ರೀತಿಯ ಒಂದು ನೆಗೆಟಿವ್ ವರ್ಡ್ಸ್ಗಳಿದ್ದರೆ, ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂತಂದರೆ ನಾಟ್, ನೋ, ನೆವರ್, ಇಟ್ ಈಸ್ ನೆಗೆಟಿವ್ ಸೆಂಟೆನ್ಸ್. ಈ ರೀತಿಯಾಗಿ ಏನಾದರೂ ಬಂದಿದ್ದರೆ, ನಾಟ್, ನೋ, ನೆವರ್ ಏನಾದರೂ ಬಂದಿದ್ದರೆ, ಸೊ ಅದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು, ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಒಂದು ವೇಳೆ ಏನಾದರೂ ಸೆಂಟೆನ್ಸು ಪಾಸಿಟಿವ್ ಅಲ್ಲದ್ರೆ ನಾವು ಕ್ವಶನ್ ಟ್ಯಾಗನ್ನು ನೆಗೆಟಿವಲ್ಲಿ ಹಚ್ಚಲೇಬೇಕು ಅಂಥೇಳಿ. ಹೌ ಕ್ಯಾನ್ ವಿ ಫೈಂಡ್ ದ ಪಾಸಿಟಿವ್ ಸೆಂಟೆನ್ಸ್? ನಾವು ಹೇಗೆ ಕಂಡುಹಿಡಿಯೋದು ಪಾಸಿಟಿವ್ ಸೆಂಟೆನ್ಸ್ ಅಂದರೆ, ಇಫ್ ದ ಗಿವನ್ ಹ್ಯಾಸ್ ನೋ ಎನಿ ನೆಗೆಟಿವ್ ವರ್ಡ್ಸ್, ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಏನಾದರೂ ಸೊ ನೆಗೆಟಿವ್ ವರ್ಡ್ಸ್ ಇರಲಿಲ್ಲ ಅಂತಂದರೆ, ಯಾವ ರೀತಿಯಾಗಿರ್ತಕ್ಕಂಥ ಅಂದರೆ ನಾಟ್, ನೆವರ್, ನೋ, ಸೊ ಈ ರೀತಿಯಾಗಿರ್ತಕ್ಕಂಥ ವರ್ಡ್ಗಳೇನಾದರೂ ಇರದೇ ಇದ್ದರೆ ಅವುಗಳಿಗೆ ನಾವೇನಂತೀವಿ ಅಂದರೆ ಸೊ ಈಸ್ ಪಾಸಿಟಿವ್ ಸೆಂಟೆನ್ಸ್. ಇವುಗಳನ್ನು ಹೊಂದಿರದೇ ಇತ್ತು ಅಂತಂದರೆ ಅದಕ್ಕೆ ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ನೆಗೆಟಿವ್ ಟ್ಯಾಗನ್ನು ಹಚ್ಚಬೇಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಇನ್ನೊಂದು ರೂಲ್ ಇದೆ. ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ನೌನ್ ಹ್ಯಾಸ್ ಸಬ್ಜೆಕ್ಟ್ ವಿ ಮಸ್ಟ್ ಚೇಂಜ್ ಇಟ್ ಆ್ಯಸ್ ಪ್ರನೌನ್ ಇನ್ ಕ್ವಶನ್ ಟ್ಯಾಗ್. ಅಂದರೆ ವಾಕ್ಯ ಏನಾದರೂ ಸಬ್ಜೆಕ್ಟ್ ನೌನ್ ಆಗಿತ್ತು ಅಂತಂದರೆ, ನೌನ್ದಿಂದ ಆರಂಭವಾಗಿತ್ತು ಅಂತಂದರೆ, ಸೊ ವಿ ಮಸ್ಟ್ ಬಿ ಚೇಂಜ್ ಇಟ್ ಆ್ಯಸ್ ಪ್ರನೌನ್. ಆ ನೌನನ್ನು ನಾವೇನು ಮಾಡಬೇಕು ಅಂತಂದರೆ ಪ್ರೊನೌನ್ ಆಗಿ ಚೇಂಜ್ ಮಾಡಬೇಕಾಗತ್ತೆ. ಅದನ್ನು ಯಾವಾಗ ಅಂತಂದರೆ ಕ್ವಶನ್ ಟ್ಯಾಗ್ ಮಾಡುವಾಗ. ಸೊ ಸಬ್ಜೆಕ್ಟ್ ಜಾಗದಲ್ಲಿರ್ತಕ್ಕಂತಹ ಒಂದು ನೌನ್ ಏನಿದೆ ಅದು ಮೇಲ, ಫಿಮೇಲ, ಥಿಂಗ, ಎನಿಮಲ್ಲ, ಸೊ ಅದಕ್ಕೆ ತಕ್ಕಂತೆ ಅದನ್ನು ಏನು ಮಾಡಬೇಕಂದ್ರೆ ಪ್ರೊನೌನ್ ಆಗಿ ನಾವು ಚೇಂಜ್ ಮಾಡಿ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ರೂಲ್ ನೋಡಿ, ವಿ ಮಸ್ಟ್ ಪುಟ್ ಕಾಮ. ನಾವು ವಾಕ್ಯದ ಕ್ವಶನ್ ಟ್ಯಾಗನ್ನು ಮಾಡುವಾಗ ಸೊ ಕಾಮವನ್ನು ಕೊಟ್ಕೋಬೇಕು. ಸೆಂಟೆನ್ಸ್ಗೆ ಕಾಮ ಕೊಟ್ಕೊಂಡು ಬಿಫೋರ್ ದ ಕ್ವಶನ್ ಟ್ಯಾಗ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಕಾಮ ಕೊಟ್ಕೊಳ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್, ವಿ ಮಸ್ಟ್ ಬಿಗಿನ್ ದ ಕ್ವಶನ್ ಟ್ಯಾಗ್ ವಿತ್ ಸ್ಮಾಲ್ ಲೆಟರ್ ಆಫ್ಟರ್ ದ ಕಾಮ. ಅಂದರೆ ಕಾಮವನ್ನು ಕೊಟ್ಟ ನಂತರ ನಾವೇನು ಮಾಡಬೇಕಪ್ಪ ಅಂತಂದರೆ ಆರಂಭಿಸುವಂತಹ ಒಂದು ಕ್ವಶನ್ ಟ್ಯಾಗಿನ ಮೊದಲನೇ ಅಕ್ಷರ ಏನಾಗಿರಬೇಕು ಅಂದರೆ ಸ್ಮಾಲ್ ಲೆಟರ್ನಲ್ಲಿರಬೇಕು ಅನ್ನುವಂಥದ್ದು. ಇದು ಕೂಡ ಕ್ವಶನ್ ಟ್ಯಾಗ್ನ ಒಂದು ರೂಲ್. ನೆಕ್ಸ್ಟ್ ನೋಡಿ, ವಿ ಮಸ್ಟ್ ಫುಟ್ ಕ್ವಶನ್ ಮಾರ್ಕ್ ಆಟ್ ದ ಎಂಡ್ ಆಫ್ ದ ಕ್ವಶನ್ ಟ್ಯಾಗ್. ನಾವು ಕ್ವಶನ್ ಟ್ಯಾಗ್ನ ಮಾಡಿರ್ತೀವಲ್ಲ, ಸೊ ವರ್ಡನ್ನು ಹಚ್ಚಿದ ಮೇಲೆ ಕೊನೆಗೆ ನಾವು ಕ್ವಶನ್ ಮಾರ್ಕನ್ನು ಹಚ್ಚಲೇಬೇಕು. ಅದು ಭಾಳ ಮುಖ್ಯ. ಕ್ವಶನ್ ಮಾರ್ಕನ್ನು ಹಚ್ಚಿದಾಗ, ಚಿಹ್ನೆಯನ್ನು ಹಚ್ಚಿದಾಗ ಮಾತ್ರ ಅದು ಕ್ವಶನ್ ಟ್ಯಾಗ್ ಆಗಿ ಸೊ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ನಾವಿಲ್ಲಿ ಸ್ಟ್ರಕ್ಚರನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಫಾರ್ ಇಲ್ಲಿವರೆಗೆ ತಿಳಿಸ್ಕೊಟ್ಟಿದ್ದೀನಿ ಸ್ವಲ್ಪ ಶಾರ್ಟಾಗಿ. ಫಾರ್ ಪಾಸಿಟಿವ್ ಸ್ಟೇಟ್ಮೆಂಟ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಹೇಳಿದ್ನಲ್ಲ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು. ಸೊ ಅದಕ್ಕೆ ಈಗ ಇದನ್ನು ನೋಡೋದಾದರೆ, ಅದರದ್ದು ಒಂದು ಫಾರ್ಮುಲಾ ನೋಡೋದಾದರೆ ಹೆಲ್ಪಿಂಗ್ ಆರ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಈ ರೀತಿಯಾಗಿರ್ತೈತಿ. ಕ್ವಶನ್ ಮಾರ್ಕ್ ಇಲ್ಲಿ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ಹಚ್ಚಬೇಕು ಕೂಡ್ಸಿ ಹಚ್ಚುವಾಗ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಸೊ ಇಲ್ಲೊಂದು ನೋಡಿ, ನೆಗೆಟಿವ್ ಸೆಂಟೆನ್ಸ್ ಇದೆ. ಕಾವೇರಿ ಈಸ್ ನಾಟ್ ಕುಕ್ಕಿಂಗ್ ಅಂಥೇಳಿ. ಸೊ ಈಸಿ ಅಂಥೇಳಿ ಇದಕ್ಕೆ ಏನು ಬಂದಿದೆ ಅಂತಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಬಂದಿದೆ.
ನೋಡಿ ಇಲ್ಲಿ. ಸೊ ಹಿಂದೆ ಮುಂದಾಗಿದೆ ಸ್ವಲ್ಪ ಇಲ್ಲಿ. ಫಾರ್ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಹಚ್ಚಬೇಕು ಅನ್ನುವಂಥದ್ದು. ಸೊ ಇದರ ರೂಲ್ ನೋಡಿ ಏನಿದೆ ಇಲ್ಲಿ ಅಂತಂದರೆ, ಸೊ ಪಾಸಿಟಿವ್ದು ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ, ಕ್ವಶನ್ ಮಾರ್ಕ್. ಇದಕ್ಕೆ ಪಾಸಿಟಿವ್ ಟ್ಯಾಗ್ನ ಒಂದು ರೂಲು, ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನೇಹಾ ಈಸ್ ಗೋಯಿಂಗ್ ಟು ವಿಜಯಪುರ್. ಸೊ ಈಸಂಟ್ ಸಿ ಅನ್ನುವಂಥದ್ದು ಸೆಂಟೆನ್ಸು ಪಾಸಿಟಿವ್ನಲ್ಲಿದೆ. ಟ್ಯಾಗ್ ಕ್ವಶನ್ ಯಾವ ರೀತಿಯಾಗಿದೆಯಪ್ಪ ಅಂತಂದರೆ ಅದು ನೆಗೆಟಿವ್ನಲ್ಲಿದೆ ಅನ್ನುವಂಥದ್ದು. ಸೊ ಇದಕ್ಕೆ ನಾವು ಇನ್ನು ಏನು ನೋಡೋಣ ಅಂತಂದರೆ, ಕೆಲವೊಂದಿಷ್ಟು ರೂಲ್ಗಳಿವೆ, ಯಾವ್ಯಾವ ರೀತಿಯಲ್ಲಿ ನಾವು ಸಬ್ಜೆಕ್ಟ್ ಬಂದಾಗ ಯಾವ ರೀತಿಯ ಕ್ವಶನ್ ಟ್ಯಾಗನ್ನು ಬಳಸಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಕೆಲವು ವಾಕ್ಯಗಳು ಹೆಲ್ಪಿಂಗ್ ವರ್ಬ್ನೊಂದಿಗೆ ಬಂದಿರ್ತವೆ. ಸೊ ಅದೇ ವಾಕ್ಯದಲ್ಲಿರ್ತಕ್ಕಂತಹ ಸಹಾಯಕ ಕ್ರಿಯಾಪದಗಳನ್ನು ಬಳಸಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಿವೆ. ದೇ ಆರ್ ಲರ್ನಿಂಗ್ ಇಂಗ್ಲೀಷ್. ನೋಡಿ ಇಲ್ಲಿ ಈ ವಾಕ್ಯದಲ್ಲಿ ಆರ್ ಅನ್ನುವಂತಹ ಒಂದು ಹೆಲ್ಪಿಂಗ್ ವರ್ಬ್ ಬಂದಿದೆಯಲ್ಲ, ಸೊ ಇದನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ, ಆರಂಟ್ ದೇ ಅಂತ ಹೇಳಿ ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗನ್ನು ಹಚ್ಚಿದ್ವಿ. ಸೊ ನೆಕ್ಸ್ಟ್ ನೋಡಿ, ಮನು ಹ್ಯಾಸ್ ಡ್ರಂಕ್ ಮಿಲ್ಕ್ ಅಂಥೇಳಿ ಒಂದು ಸೆಂಟೆನ್ಸ್ ಇದೆ. ಸೊ ಇದು ಪಾಸಿಟಿವ್ ಆಗಿದೆ. ಸೊ ಇಲ್ಲಿ ಹ್ಯಾಸ್ ಬಂದಿದೆ ಅಲ್ಲ ಹೆಲ್ಪಿಂಗ್ ವರ್ಬ್, ಇದನ್ನೇ ತೆಗೆದುಕೊಂಡು ವಾಕ್ಯದಲ್ಲಿ ಬಂದಿರತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಹ್ಯಾಸಂಟ್ ಹಿ ಅಂಥೇಳಿ ಒಂದು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ನಾವು ಮಾಡ್ತೇವೆ. ಸೊ ಈ ರೀತಿಯಾಗಿ ಒಂದು ರೂಲ್ ಇದು. ಈ ರೀತಿಯಾಗಿ ಫಸ್ಟ್ ರೂಲ್ ಬಂದ್ಬಿಟ್ಟು ಈ ರೀತಿಯಾಗಿ ನಾವು ಏನು ಹಚ್ಬೋದಪ್ಪ ಅಂತಂದರೆ, ವಾಕ್ಯದಲ್ಲಿರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಮಾಡ್ಬೋದು ಅಂಥೇಳಿ. ಕೆಲವು ವಾಕ್ಯಗಳು ಹೆಲ್ಪಿಂಗ್ ವರ್ಬ್ ಇಲ್ಲದೆ ಬಂದಿರ್ತಾವೆ. ಸೊ ಆ ವಾಕ್ಯ ಏನಾದರೂ ಕೊಟ್ಟಿರ್ತಕ್ಕಂಥ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿತ್ತು ಅಂತಂದರೆ ಡೂ ಮತ್ತು ಡಸ್ ಎಂಬ ಹೆಲ್ಪಿಂಗ್ ವರ್ಬನ್ನು ಬಳಸಿ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನುವಂಥದ್ದು. ಸೊ ಅದರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಬಂದಿರತಕ್ಕಂಥ ಇನ್ನೊಂದು ವಾಕ್ಯ ಇರುತ್ತೆ, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರುತ್ತೆ. ಸೊ ಈ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ಅದಕ್ಕೆ ನಾವು ಡಿಡ್ ಎಂಬ ಹೆಲ್ಪಿಂಗ್ ವರ್ಬನ್ನು ಹಚ್ಚಿ ಕ್ವಶನ್ ಟ್ಯಾಗ್ ಮಾಡಬೇಕು ಅನ್ನುವಂಥದ್ದು. ಸೊ ಫಾರ್ ಎಕ್ಸಾಂಪಲ್ ನೋಡೋದಾದರೆ, ಸೊ ನೋಡಿ ಮೇಲೆ ತಿಳಿಸಿದ ಹಾಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಇಟ್ ಮ್ಯಾಂಗೋ ಅಂಥೇಳಿ ಈ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಸೊ ಇದಕ್ಕೆ ನಾವು ಡೋಂಟ್ ಐ ಅಂತ ಮಾಡಿದ್ವಿ. ಸೊ ಡೋಂಟ್ ಐ ಅಂಥೇಳಿ ನಾವು ಕ್ವಶನ್ ಟ್ಯಾಗನ್ನು ಹಚ್ಚಿದ್ವಿ. ಸೊ ಇಲ್ಲಿ ಡೋಂಟ್ ಯಾಕೆ ಬಂತು, ಡಸಂಟ್ ಯಾಕೆ ಬಂದಿಲ್ಲ ಅಂದರೆ, ಡಸಂಟ್ ಯಾವಾಗಲೂ ಸೊ ಡಸ್ ಅನ್ನುವಂಥ ಒಂದು ಹೆಲ್ಪಿಂಗ್ ವರ್ಬ್ ಥರ್ಡ್ ಪರ್ಸನ್ ಬಂದಾಗ ಬರುತ್ತೆ. ಸೊ ಐ ಇರುವಂಥದ್ದು ಫಸ್ಟ್ ಪರ್ಸನ್ ಇದೆ, ಹೀಗಾಗಿ ಡೋಂಟ್ ಐ ಮಾಡಿದ್ವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಮಧು ಗೋಸ್ ಟು ಸ್ಕೂಲ್. ನೋಡಿ ಇಲ್ಲಿ ಬಂತು ನಮಗೆ. ಇದಕ್ಕೆ ಕ್ವಶನ್ ಟ್ಯಾಗ್ ಏನು ಬರ್ತದೆ ಅಂತಂದರೆ ಡಸಂಟ್ ಸಿ. ಯಾಕೆ ಡಸಂಟ್ ಸಿ ಬಂತು, ನೆಗೆಟಿವ್ ಟ್ಯಾಗ್ ಬಂತು ಅಂದರೆ ಇಲ್ಲಿ ಸೆಂಟೆನ್ಸ್ ಪಾಸಿಟಿವ್ನಲ್ಲಿದೆ ಅಂಥೇಳಿ. ಸೊ ಡಸ್ ಬಂತು, ಯಾಕೆ ಬಂತು ಅಂದರೆ ಮಧು ಅನ್ನೋಳು ಸಿ ಅಲ್ಲ, ಸೊ ಅದು ಅವಳು ಥರ್ಡ್ ಪರ್ಸನ್ ಆಗಿರೋದ್ರಿಂದ ಸೊ ಇಲ್ಲಿ ಡಸ್ ಬಂತು, ಡಸಂಟ್ ಸಿ ಅಂಥೇಳಿ. ನೆಕ್ಸ್ಟ್ ನೋಡಿ, ದೇ ಪ್ಲೇಡ್ ಕ್ರಿಕೆಟ್. ಇದು ಫಾಸ್ಟ್, ಸಿಂಪಲ್ ಫಾಸ್ಟ್ನಲ್ಲಿದೆ. ಪ್ಲೇಡ್ ನೋಡಿ ಇಲ್ಲಿ ವರ್ಬ್ ಟು ಇದೆಯಲ್ಲ, ಪ್ಲೇಡ್, ಅವರು ಕ್ರಿಕೆಟ್ ಆಡಿದರು ಅಂತ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗನ್ನು ಮಾಡ್ತೀವಿ ನೋಡಿ, ಇಲ್ಲಿ ಕಾಮ ಕೊಟ್ಕೊಂಡಿದ್ದೀವಿ. ಡಿಡಂಟ್ ದೇ, ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸೆಕೆಂಡ್ ರೂಲಲ್ಲಿ ಏನು ಕೊಟ್ಟಿದ್ದೀನಿ ಅಂತಂದರೆ, ಸಿಂಪಲ್ ಫಾಸ್ಟ್ನಲ್ಲಿ ಏನಾದರೂ ಇದ್ದರೆ ಡಿಡ್ ಅಂತ ಬಳಸಬೇಕು. ಸೊ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಇರಲಿ ಹೆಲ್ಪಿಂಗ್ ವರ್ಬ್ ಬರೋದು ಒಂದೇ, ಇಲ್ಲಿ ಡಿಡ್ಡನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸಿಂಪಲ್ ಫಾಸ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯ ಇದ್ದರೆ ಸೊ ಡಿಡಂಟ್ ದೇ. ಡಿಡ್ ನಾಟ್ ಯಾಕೆ ಬಂತು ಅಂದರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಪಾಸಿಟಿವ್ನಲ್ಲಿದೆ, ಸೊ ಟ್ಯಾಗು ನೆಗೆಟಿವ್ನಲ್ಲಿದೆ ಅಂಥೇಳಿ. ಈಗ ನೆಕ್ಸ್ಟ್ ರೂಲ್ ನೋಡೋಣ. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು, ಆಯ್ದೊಂದಿಗೆ ಆಮ್ ಮುಖ್ಯ ಕ್ರಿಯಾಪದವಾಗಿ ಬಂದರೆ ಕ್ವಶನ್ ಟ್ಯಾಗನ್ನು ಆರಂಟ್ ಆಯ್ ಅಂಥೇಳಿ ಮಾಡ್ತೀವಿ ಅನ್ನುವಂಥದ್ದು. ಸೊ ಅದೇ ಯಾಮ್ನೊಂದಿಗೆ ಏನಾದರೂ ನಾಟ್ ಬಂದರೆ ಯಾಮ್ ಆಯ್ ಎಂದು ಬರೀಬೇಕು ಅನ್ನುವಂಥದ್ದು. ನೋಡಿ ಹೇಗಿದೆ ರೂಲ್ ಇದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಮೂಲಕ ನಾವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಐ ಆಮ್ ಎ ಡಾಕ್ಟರ್ ಅಂತ ಇದೆ. ಇಲ್ಲಿ ಯಾಮ್ ಅನ್ನುವಂಥದ್ದು ಸೊ ಮುಖ್ಯ ಕ್ರಿಯಾಪದವಾಗಿ ಕೆಲಸ ಮಾಡ್ತಾ ಇದೆ, ನಾನು ಡಾಕ್ಟರ್ ಇದ್ದೇನೆ ಅಂತ ಹೇಳ್ತಾ ಇದೆ. ಸೊ ಇದನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಮಾಡುವಾಗ ಆರಂಟ್ ಆಯ್ ಅಂಥೇಳಿ ಮಾಡ್ತೀವಿ. ಸೊ ಇದು ರೂಲು, ಹೀಗೆ ಮಾಡಬೇಕು. ಸೊ ನಿಮಗೂ ಕೂಡ ಏನಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಸಿಕ್ಕಾಗ ಅದನ್ನು ಹೀಗೆ ಮಾಡಿ. ನೆಕ್ಸ್ಟ್ ನೋಡಿ, ಐ ಆಮ್ ನಾಟ್ ಎ ಡಾಕ್ಟರ್ ಅಂತ ಇದೆ, ಒಂದು ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ
ಯಾಮ್ ಜೊತೆಗೆ ನಾಟ್ ಬಂದಿದೆಯಲ್ಲ, ಸೊ ಹೀಗಾಗಿ ಏನು ಹೇಳುತ್ತೆ ರೂಲು ಅಂತಂದರೆ, ಸೊ ಯಾಮ್ ಆಯ್ ಆರ್ ಆಯ್ ಅಂತ ಹಚ್ಬಾರ್ದು, ಸೊ ಯಾಮ್ ಆಯ್ ಅಂಥೇಳಿ ಸೊ ನೆಗೆಟಿವ್ ಪಾಸಿಟಿವ್ ಟ್ಯಾಗನ್ನು ಮಾಡಬೇಕು ಅಂಥೇಳಿ ರೂಲ್ ಹೇಳುತ್ತೆ. ಸೊ ಇದನ್ನು ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು, ಕೊಟ್ಟಿರುವ ವಾಕ್ಯ ಲೆಟ್ಸ್, ಇದು ಶಾರ್ಟ್ ಫಾರ್ಮ್ ಲೆಟ್ಸ್ ಅನ್ನುವಂಥದ್ದು. ನೋಡಿ, ಇಲ್ಲಿ ಬ್ರ್ಯಾಕೆಟ್ನಲ್ಲಿದೆ ಲೆಟಸ್ ಅಂಥೇಳಿ, ಲೆಟ್ ಆ್ಯಂಡ್ ಅಸ್ ಎರಡು ಸೇರ್ಕೊಂಡು ಲೆಟಸ್. ಇಲ್ಲಿ ಲೆಟಸ್ದಿಂದ ಆರಂಭವಾದರೆ ಶಲ್ ವಿ, ನೋಡಿ ಇಲ್ಲಿ ಶಲ್ ವಿ, ಇದು ಬಹಳ ಇಂಪಾರ್ಟೆಂಟ್. ಶಲ್ ವಿಯನ್ನು ಹಚ್ಚಬೇಕು. ಲೆಟ್ಸ್ದಿಂದ ಆರಂಭವಾದರೆ ಶಲ್ ವಿಯನ್ನು ಹಚ್ಚಿ ನಾವು ಕ್ವಶನ್ ಟ್ಯಾಗನ್ನು ಮಾಡಲೇಬೇಕು. ಅದು ಯಾವುದೇ ಸೆಂಟೆನ್ಸ್ ಇರಲಿ, ಲೆಟ್ಸ್ದಿಂದ ಆರಂಭವಾಗಿತ್ತು ಅಂದರೆ ಅದನ್ನು ಶಲ್ ವಿನೇ ಹಚ್ಚಬೇಕು ಅನ್ನುವಂಥದ್ದು. ಸೊ ಏನಾದರೂ ಲೆಟ್ದಿಂದ ಆರಂಭವಾಗಿತ್ತು ಅಂದರೆ, ನೆಕ್ಸ್ಟ್ ಒಂದು ನೋಡಿ, ಲೆಟ್ಸ್ದಿಂದ ಆರಂಭವಾದಾಗ ನಾವು ಶಲ್ ವಿ ಹಚ್ಚಿದ್ದೀವಿ. ಬರೀ ಲೆಟ್ದಿಂದ ಆರಂಭವಾಗಿದ್ದರೆ ವಿಲ್ ಯು ಅನ್ನು ಹಚ್ಚಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಮಾಡಲೇಬೇಕು. ನೆನ್ಪಿಟ್ಕೊಂಡಿರಿ, ಲೆಟ್ಸ್ದಿಂದ ಆರಂಭ ಆದರೆ ಶಲ್ ವಿ, ಅದೇ ಲೆಟ್ದಿಂದ ಆರಂಭ ಆಗಿತ್ತು ಅಂದರೆ ವಿಲ್ ಯುದಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಬರಿಬೇಕು ಅನ್ನುವಂಥದ್ದು. ಸೊ ಗಮನದಲ್ಲಿರಲಿ. ನೋಡಿ, ಎಕ್ಸಾಂಪಲ್ ಮೂಲಕ ಸ್ವಲ್ಪ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಟು ಸ್ಕೂಲ್, ಲೆಟ್ಸ್ ಬಂದಿದೆಯಲ್ಲ, ಸೊ ನೋಡಿ ಈ ಲೆಟ್ಸ್ ಇಲ್ಲಿ ಬಂದಿದೆಯಲ್ಲ, ಲೆಟ್ಸ್ ಗೋ ಟು ಸ್ಕೂಲ್ ಅಂದರೆ ಶಲ್ ವಿ ಅಂತ ಹಚ್ಚಬೇಕು ಅಂಥೇಳಿ ಫಸ್ಟ್ ರೂಲಲ್ಲಿ ಹೇಳಿದ್ದೀನಿ. ನೋಡಿ, ಶಲ್ ವಿ, ಈ ರೀತಿಯಾಗಿ ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡಬೇಕು. ನೆನಪಿರಲಿ, ನಿಮ್ಗೆ ವಾಕ್ಯದಲ್ಲಿ ನಿಮ್ಮ ಪ್ರಶ್ನೆಯಲ್ಲಿ ಏನಾದರೂ ನಿಮ್ಮ ಪರೀಕ್ಷೆಯಲ್ಲಿ ಬರೆಯುವಾಗ ಲೆಟ್ಸ್ ಬಂತು ಅಂದರೆ ನೀವು ಶಲ್ ವಿ ಅಂತ ಬರಲೇಬೇಕು. ಸೊ ಲೆಟ್ ಬಂತು ಅಂದರೆ ನೀವು ವಿಲ್ ಯು ಅಂತ ಬಳಸಲೇಬೇಕು. ಲೆಟ್ ಹಿಮ್ ಗೋ ಅಂದರೆ ವಾಕ್ಯದ ಆರಂಭದಲ್ಲಿ ಇದು ಬಂದಾಗ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ವಾಕ್ಯದ ಸಬ್ಜೆಕ್ಟ್ ಆಗಿ ದಿಸ್ ದ್ಯಾಟ್ ಬಂದಾಗ, ನೋಡಿ ದಿಸ್ ಮತ್ತು ದ್ಯಾಟ್ ಬಂದಾಗ ಇಟ್ ಬಳಸಬೇಕು ಅನ್ನುವಂಥದ್ದು. ಅದೇ ದೀಸ್ ದೋಸ್ ಬಂದಾಗ ದೇ ಅನ್ನು ಬಳಸಬೇಕು. ಸೊ ನೆನಪಿಟ್ಕೊಂಡಿರ್ಬೇಕು ಸ್ವಲ್ಪ. ನೋಡಿ, ಒನ್ ಬಂದಾಗ ಸೊ ಒನ್ನೇ ಹಚ್ತೀವಿ ಅನ್ನುವಂಥದ್ದು. ಒನ್ ಬಂದಾಗ ಒನ್ನೇ ಹಚ್ಚಿ ಕ್ವಶನ್ ಟ್ಯಾಗನ್ನು ಸೊ ಮಾಡಬೇಕು. ಸೊ ಇವುಗಳನ್ನು ಸ್ವಲ್ಪ ಎಕ್ಸಾಂಪಲ್ ಮೂಲಕ ಕ್ಲಿಯರಿಟಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ದಿಸ್ ಬಂದಿದೆ ಅಲ್ಲ, ನೋಡಿ ಏನಿದು ದಿಸ್ ದ್ಯಾಟ್ ಬಂದಾಗ ಇಟ್ಟನ್ನು ಬಳಸಿ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಂತ ಹೇಳಿದ್ದೀನಿ. ದಿಸ್ ಈಸ್ ಮೈ ಹೋಮ್ ಅಂತ ಇದೆ. ಸೊ ಇದಕ್ಕೆ ನಾವು ಇಟ್ಟನ್ನು ಬಳಸ್ಕೊಂಡು ಮಾಡ್ಬೇಕಂತ ಹೇಳಿದ್ದೀವಲ್ಲ, ಪಾಸಿಟಿವ್ ಸೆಂಟೆನ್ಸ್ ಆದ್ದರಿಂದ ಇಸಂಟ್ ಇಟ್. ಸೊ ಇಲ್ಲಿ ಈಸ್ ಆಲ್ರೆಡಿ ಇದೆ ಅಲ್ಲ, ಸೊ ಇಸಂಟ್ ಇಟ್ ಅಂತ ಹೇಳಿ ನಾವು ಬಳಸ್ತೀವಿ. ನೆಕ್ಸ್ಟ್ ನೋಡಿ, ದ್ಯಾಟ್ ಈಸ್ ಹೀಸ್ ಹೋಮ್ ಅಂತಿದೆ. ಸೊ ಅದು ಅವನ ಮನೆ ಅಂತ ಇದೆಯಲ್ಲ, ಸೊ ಇದು ಏನಾಗುತ್ತೆ, ಇದೇ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಈಸಂಟ್ ತೆಗೆದುಕೊಂಡ್ವಿ. ಸೊ ಇಲ್ಲಿ ದ್ಯಾಟ್ ಹಚ್ಚಲ್ಲ, ನಾವು ಇಟ್ ಹಚ್ಚಬೇಕು ದಿಸ್ ದ್ಯಾಟ್ ಬಂದಾಗ ಅಂತ ನಾನು ಮೇಲ್ಗಡೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಸಂಟ್ ಇಟ್ ಅಂತ ಮಾಡ್ತೀವಿ. ನೆಕ್ಸ್ಟ್, ದೀಸ್ ಆರ್ ಬುಕ್ಸ್. ನೋಡಿ, ಇಲ್ಲಿ ದೀಸ್ ಬಂದಾಗ ದೋಸ್ ಬಂದಾಗ ದೇ ಬರುತ್ತೆ. ದೇಯನ್ನು ಬಳಸ್ಕೊಂಡು ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಂತ ಹೇಳಿ. ದೀಸ್ ಆರ್ ಬುಕ್ಸ್, ಇವು ಪುಸ್ತಕಗಳಿವೆ ಅಂದರೆ ಆರಂಟ್, ಆರಿದೆ ಆಲ್ರೆಡಿ, ಅದೇ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡಿದ್ದೀವಿ. ಪಾಸಿಟಿವ್ನಲ್ಲಿದೆ, ಸೊ ಆರಂಟ್ ಅಂಥೇಳಿ ನೆಗೆಟಿವ್ ಟ್ಯಾಗನ್ನು ಹಚ್ಚಿದ್ವಿ. ಆರಂಟ್ ದೇ ಅಂಥೇಳಿ ಮಾಡಬೇಕು. ನೆಕ್ಸ್ಟ್, ದೋಸ್ ಆರ್ ಫ್ರೂಟ್ಸ್ ಅಂತ ಇದೆ. ಸೊ ಅವು ಹಣ್ಣುಗಳು ಅಂತ ಇದೆ. ಸೊ ಇಲ್ಲಿ ನೋಡಿ ಏನಾಗುತ್ತೆ, ಇದು ಆರ್, ಅದೇ ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ನೆಗೆಟಿವ್ ಟ್ಯಾಗನ್ನು ಮಾಡ್ತೀವಿ, ವಾರಂಟ್. ನೋಡಿ, ಇಲ್ಲಿ ದೋಸ್ ಬಂದಾಗೂ ಕೂಡ ದೇಯನ್ನು ಬಳಸಬೇಕಂತ ಹೇಳಿದ್ದೀನಿ. ಸೊ ಆರಂಟ್ ದೇ ಅಂಥೇಳಿ ಕ್ವಶನ್ ಟ್ಯಾಗನ್ನು ಮಾಡಿದ್ವಿ. ಸೊ ಇದು ಸರಳ ಇದೆ. ಕೊನೆಯದಾಗಿ ಒನ್ ಬಂದಾಗ ಸೊ ಒನ್ನೇ ಹಚ್ಚಿ ಕ್ವಶನ್ ಟ್ಯಾಗ್ ಮಾಡ್ಬೇಕಂತ ಹೇಳಿದ್ದೀನಿ. ಒನ್ ಕ್ಯಾನ್ ಡೂ ಇಟ್ ಅಂತ ಸೆಂಟೆನ್ಸ್ ಇದೆ. ಸೊ ಇದನ್ನು ಇಲ್ಲಿರ್ತಕ್ಕಂಥ ಕ್ಯಾನ್ ಅನ್ನುವಂಥ ಒಂದು ಆಕ್ಸಿಲರಿ ವರ್ಬನ್ನು ತೆಗೆದುಕೊಂಡಿದ್ವಿ. ಕ್ಯಾಂಟ್, ಯಾಕೆ ಕ್ಯಾಂಟ್ ಮಾಡಿದ್ವಿ ಅಂದರೆ ಕ್ಯಾನ್ ಅಂತ ಹೇಳಿದ್ದು ಪಾಸಿಟಿವ್ನಲ್ಲಿದೆ, ಕ್ಯಾಂಟ್ ಅಂತ ನೆಗೆಟಿವ್ ಮಾಡಿದ್ವಿ. ಕ್ಯಾಂಟ್ ಒನ್ ಇದ್ದಾಗ ಸೊ ಒನ್ನೇ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡ್ತೀವಿ ಸಬ್ಜೆಕ್ಟ್ ಜಾಗದಲ್ಲಿ ಅನ್ನುವಂಥದ್ದು. ಸೊ ಇಷ್ಟು. ಸೊ ನೆಕ್ಸ್ಟ್ ರೂಲು ಏನಂತಂದರೆ, ಇಂಪೆರಿಟಿವ್ ವಾಕ್ಯದಲ್ಲಿ ರಿಕ್ವೆಸ್ಟ್ಗೆ ವಿಲ್ ಯು ಬಳಸಬೇಕು. ನೋಡಿ, ಇಂಪೆರಿಟಿವ್ ಸೆಂಟೆನ್ಸ್ ಏನಾದರೂ ಇದ್ದರೆ ಅದು ಅದರಲ್ಲಿ ರಿಕ್ವೆಸ್ಟ್ ಏನಾದರೂ ಇದ್ದರೆ ವಿಲ್ ಯುವನ್ನು ಬಳಸಬೇಕು ಅಂತ ರೂಲ್ ಹೇಳುತ್ತೆ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಕ್ಯಾನ್ ಯು ಕುಡ್ ಯುವನ್ನು ಬಳಸಬೇಕು ಅಂತ ಹೇಳಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದೀನಿ. ಸೊ ನೋಡಿ, ಹಾಗೆಯೇ ಇನ್ವಿಟೇಷನ್ಗಳೇನಾದರೂ ಇದ್ದರೆ ಇಂಪೆರಿಟಿವ್ನಲ್ಲಿ ಸೊ ಬಂದರೆ ಅವಕ್ಕೆ ಊಂಟಿವನ್ನು ಬಳಸಬೇಕು. ಊಂಟಿವ್ ಅಂತ ಹಚ್ಚಿ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅಂಥೇಳಿ ಒಂದು ರೂಲು. ನೆಕ್ಸ್ಟ್ ರೂಲ್ ಏನಿದೆ, ಹಾಗೆಯೇ ಆರ್ಡರ್ಗಳೇನಾದರೂ ಬಂದರೆ, ಅಂದರೆ ಇಂಪೆರಿಟಿವ್ನಲ್ಲಿ ಆರ್ಡರ್ಸ್ ಏನಾದರೂ ಮಾಡಿದರೆ, ಆರ್ಡರ್ಗಳು ಬಂದರೆ ಸೊ ಅವುಗಳನ್ನು ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂತಂದರೆ ಕ್ಯಾನ್ ಯು, ಕಾಂಟ್ ಯು, ವಿಲ್ ಆರ್ ವುಡ್ ಯು ಅಂಥೇಳಿ ಹಚ್ಚಿ ಅವುಗಳನ್ನು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಅಂಥೇಳಿ ಸೊ ರೂಲು. ಸೊ ಈಗ ಎಕ್ಸಾಂಪಲ್ ನೋಡೋಣ. ಪ್ಲೀಸ್ ಗಿವ್ ಮೀ
ಎಫ್ ಎನ್ ಅಂತ ಇದೆ. ಸೊ ಇದು ಇಂಪೆರೇಟಿವ್ ಸೆಂಟೆನ್ಸ್ ಇದೆ. ಸೊ ರಿಕ್ವೆಸ್ಟ್ ಇದೆ. ಸೊ ಹೀಗಾಗಿ ವಿಲ್ ಯುವನ್ನು ಬಳಸಿ ನಾವು ಅದನ್ನು ಕ್ವಶನ್ ಟ್ಯಾಗನ್ನು ಮಾಡಬೇಕಂತ ಹೇಳಿದ್ದೀನಿ ರೂಲ್ನಲ್ಲಿ. ಸೊ ಬಳಸಿದ್ದೀವಿ ನೋಡು, ಇಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಬಳಸಿದ್ವಿ. ನೆಕ್ಸ್ಟ್ ಸ್ಟ್ಯಾಂಡ್ ಅಪ್ ಅಂತ ಇದೆ. ಸೊ ಕ್ಯಾನ್ ಯು ಅನ್ನು ಬಳಸಿದ್ವಿ, ಯಾಕಂದರೆ ಇದು ಆರ್ಡರ್ ಇದೆ. ಕ್ಯಾನ್ ಯು ಅನ್ನು ಇಲ್ಲಿ ಬಳಸಿದ್ವಿ. ಇಲ್ಲಿ ಹೇಳಿದ್ದೀನಿ ಮೇಲೆ ಕ್ಯಾನ್ ಯುವನ್ನು ಬಳಸಬೇಕು ಆರ್ಡರ್ಗಳೇನಾದರೂ ಇದ್ದರೆ. ಸೊ ಸಿಟ್ ಡೌನ್, ಸೊ ಇಲ್ಲಿನೂ ಕೂಡ ಕ್ಯಾನ್ ಯುವನ್ನು ಬಳಸೇ ಮಾಡಿದ್ದೀನಿ, ಯಾಕಂತಂದರೆ ಸೊ ಇದು ಕೂಡ ಒಂದು ಆರ್ಡರ್ ಆಗಿರೋದ್ರಿಂದ ಸೊ ನಾವು ಕ್ಯಾನ್ ಯುವನ್ನು ಬಳಸಿ ಕ್ವಶನ್ ಟ್ಯಾಗನ್ನು ಮಾಡಿದ್ವಿ ಅನ್ನುವಂಥದ್ದು. ಸೊ ಈಗ ನೆಕ್ಸ್ಟ್ ಇಂಪೇಷನ್ಸ್ ಎಕ್ಸ್ಪ್ರೆಷನ್ಸ್ ವಾಕ್ಯಗಳು ಬಂದಾಗ ಕ್ಯಾನ್ ಟು ಹಚ್ಚಬೇಕು. ಹಾಗೆಯೇ ನೆಗೆಟಿವ್ ಇಂಪೆರೇಟಿವ್ ವಾಕ್ಯಗಳಿದ್ದಾಗಲೂ ಕೂಡ ವಿಲ್ ಯುವನ್ನು ಹಚ್ಚಿ ಕ್ವಶನ್ ಟ್ಯಾಗ್ ಮಾಡಬೇಕು ಅನ್ನುವಂಥದ್ದು. ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂತಂದರೆ ಗೆಟ್ ಔಟ್, ಕ್ಯಾನ್ ಟು ಈ ರೀತಿಯಾಗಿ ನೋಡಿ ಇಲ್ಲಿ ಹೇಳಿದ್ದೀನಿ. ಸೊ ಇಂಪೇಷನ್ಸ್ ಎಕ್ಸ್ಪ್ರೆಷನ್ಸ್ ಕೊಡುವಂತಹ ಒಂದು ವಾಕ್ಯಗಳು ಬಂದಾಗ ಯಾವ ರೀತಿಯಾಗಿ ಮಾಡಬೇಕು ಅಂಥೇಳಿ ಅಂತಂದರೆ ಸೊ ನೋಡಿ ಇಲ್ಲಿ ಗೆಟ್ ಔಟ್ ಅನ್ನುವಂಥದ್ದು ಇಂಪೇಷನ್ಸ್ ಎಕ್ಸ್ಪ್ರೆಷನ್ ಕೊಡುವಂತಹ ಒಂದು ಸೆಂಟೆನ್ಸ್ ಆಗಿರೋದ್ರಿಂದ ಸೊ ಇದಕ್ಕೆ ನಾವು ಕ್ಯಾನ್ ಟು ಅಂತ ಹೇಳಿ ಮಾಡಬೇಕು ಅನ್ನುವಂಥ ರೂಲು. ನೆಕ್ಸ್ಟ್ ಇಂಪೆರೇಟಿವ್ ನೆಗೆಟಿವ್ ಇಂಪೆರೇಟಿವ್ ಏನಾದಾಗಿದ್ದರೆ ನೋಡಿ ಡೋಂಟ್ ಗೋ, ಡೋಂಟ್ ಕಮ್ ಈ ರೀತಿಯಾಗಿ ಏನಾದರೂ ಬಂದರೆ ಸೊ ವಿಲ್ ಯು ಅಂಥೇಳಿ ಹಚ್ಚಿ ನಾವೇನು ಮಾಡಬೇಕು ಅಂತಂದರೆ ಸೊ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನುವಂಥದ್ದು ರೂಲು. ನೋಡಿ ಇಲ್ಲಿ ಸಬ್ಜೆಕ್ಟ್ ಆಗಿ ನೆಗೆಟಿವ್ ವರ್ಡ್ಸ್ಗಳಾದ ನೆವರ್, ಎನಿಥಿಂಗ್, ನೋ, ನೋ ಒನ್, ನೋ ಲಾಂಗರ್ಸ್, ನೋ ಸೂನರ್ಸ್, ನೋ ಬಡಿ, ನೈದರ್, ಶಲ್ಡಮ್ ಎಕ್ಸೆಟ್ರಾ ಈ ರೀತಿಯಾಗಲು ಬಂದಾಗಲೂ ಕೂಡ ಪಾಸಿಟಿವ್ ಟ್ಯಾಗನ್ನು ಹಚ್ಚಬೇಕು ಅನ್ನುವಂಥದ್ದು. ಐ ನೆವರ್ ಮೇಕ್ ಟೀ, ಡು ಐ ಅಂಥೇಳಿ ಕ್ವಶನ್ ಟ್ಯಾಗನ್ನು ಹಚ್ತೀವಿ. ನೋ ಒನ್ ಕ್ಯಾನ್ ಈಟ್ ದಿಸ್ ಬ್ರೆಡ್ ಅಂಥೇಳಿ ನೆಗೆಟಿವ್ ವರ್ಡನ್ನು ಯೂಸ್ ಮಾಡಿ ಸೆಂಟೆನ್ಸ್ ಮಾಡಿದಾಗಲೂ ಕೂಡ ಸೊ ಕ್ಯಾನ್ ದೇ ಅಂಥೇಳಿ ಪಾಸಿಟಿವ್ ಟ್ಯಾಗನ್ನು ನಾವು ಹಚ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಸಬ್ಜೆಕ್ಟ್ ಆಗಿ ನಥಿಂಗ್, ಎನಿಥಿಂಗ್, ಸಮಥಿಂಗ್, ಎವ್ರಿಥಿಂಗ್, ಸಮ್ ಒನ್ ಬಂದಾಗ ಇಟ್ ಹಚ್ಚಿ ಕ್ವಶನ್ ಟ್ಯಾಗ್ ಮಾಡಬೇಕು. ಬಹಳ ಮುಖ್ಯವಾಗಿ ನೆನಪಿಟ್ಕೊಂಡಿರ್ಬೇಕು ಇದನ್ನು. ಹಾಗೆಯೇ ಸಬ್ಜೆಕ್ಟ್ ಆಗಿ ಎನಿ ಒನ್, ಎನಿಬಡಿ, ನೋ ಒನ್, ನೋ ಬಡಿ, ನಾನ್, ನೈದರ್, ಎವ್ರಿ ಒನ್, ಸಮ್ ಒನ್, ಎವ್ರಿಬಡಿ, ಸಂಬಡಿ ಎಕ್ಸೆಟ್ರಾಗಳು ಬಂದಾಗ ದೇ ಅನ್ನು ಹಚ್ಚಿ ಕ್ವಶನ್ ಟ್ಯಾಗ್ ಮಾಡಬೇಕು ಅನ್ನುವಂಥದ್ದು. ಸೊ ಎಕ್ಸಾಂಪಲನ್ನು ನೋಡಿರಿ. ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್, ಸಮಥಿಂಗ್ ಎಲ್ಲಿದೆ ನೋಡಿ, ಸೊ ಇಲ್ಲಿದೆ. ಸೊ ಈ ರೀತಿ ಬಂದಾಗ ನಾವೇನು ಹಚ್ಬೇಕಂತ ಹೇಳಿದ್ದೀನಿ, ಇಟ್ಟನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಅಂತ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಇಲ್ಲಿ ಈಸ್ ಹೆಲ್ಪಿಂಗ್ ವರ್ಬ್ ಇದೆ, ಸೊ ಈಸಂಟ್ ಇಟ್ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಎವ್ರಿಥಿಂಗ್ ಈಸ್ ಕಂಪ್ಲೀಟೆಡ್, ನೋಡಿ ಇಲ್ಲಿ ಎವ್ರಿಥಿಂಗ್ ಇಲ್ಲಿದೆ. ಸೊ ಎವ್ರಿಥಿಂಗ್ ಇದ್ದಾಗ ನಾವು ಇಟ್ ಹಚ್ಚಿ ಮತ್ತು ಕ್ವಶನ್ ಟ್ಯಾಗನ್ನು ಮಾಡ್ಬೇಕಂತ ಹೇಳಿದ್ದೀನಿ. ಈಸನ್ನು ತೆಗೆದುಕೊಳ್ತೀನಿ, ಈಸಂಟ್ ಇಟ್. ಈಸಂಟ್ ಯಾಕೆ ಮಾಡಿದ್ದೀನಿ ಅಂದರೆ ಫಸ್ಟ್ ಸೆಂಟೆನ್ಸ್ ಇದೆ, ಅದಕ್ಕೆ ನೆಗೆಟಿವ್ ಟ್ಯಾಗನ್ನು ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ ನೋ ಒನ್ ಗೋ ಟು ಮಾರ್ಕೆಟ್ ಅಂಥೇಳಿ ಬಂದಿದೆ. ಸೊ ನೋ ಒನ್ ಎಲ್ಲಿದೆ ನೋಡಿ, ಸೊ ಇಲ್ಲಿದೆ. ನೋ ಒನ್ ಬಂದಾಗ ನಾವು ದೇಯನ್ನು ತೆಗೆದುಕೊಂಡು ಸೊ ಟ್ಯಾಗನ್ನು ಮಾಡ್ಬೇಕಂತ ಹೇಳಿದ್ದೀನಿ. ಡಿಡಂಟ್ ದೇ ಅಂಥೇಳಿ ಮಾಡಿದೆ. ನೆಕ್ಸ್ಟ್ ನೋಡಿ ಎವ್ರಿ ಒನ್ ವಾಂಟ್ಸ್ ಟು ಗೋ ದೇರ್ ಅಂಥೇಳಿ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ ಎವ್ರಿ ಒನ್ ಅಂತ ವರ್ಡ್ ಇದೆ. ಸೊ ಈ ವರ್ಡ್ ಬಂದಾಗ ಸೊ ನಾವು ಯಾವ ರೀತಿ ಒಂದು ವರ್ಡನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗ್ ಮಾಡಬೇಕು ಅಂದರೆ ದೇನ ತೆಗೆದುಕೊಂಡು ಮಾಡ್ಬೇಕಂತ ಹೇಳಿದ್ದೀನಿ. ಡೋಂಟ್ ದೇ ಅಂಥೇಳಿ ಮಾಡಿದೆ. ಸೊ ಈಗ ನೆಕ್ಸ್ಟ್ ರೂಲ್ ನೋಡ್ತೇವೆ. ಸಬ್ಜೆಕ್ಟ್ ಆಗಿ ಆಲ್ ಆಫ್, ಎನಿ ಆಫ್, ಮೋಸ್ಟ್ ಆಫ್ ಜೊತೆಗೆ ಅಸ್ ಅಂದರೆ ಮೋಸ್ಟ್ ಆಫ್ ಅಸ್ ಈ ರೀತಿಯಾಗಿ ಬರೋದು. ಈ ರೀತಿಯಾಗಿ ಬಂದರೆ ನಾವೇನು ಹಚ್ತೀವಿ ಅಂದರೆ ಉಯ್ ಹಚ್ತೀವಿ. ಅಸ್ ಏನಾದರೂ ಬಂದಿತ್ತಂದರೆ ಉಯ್ ಹಚ್ತೀವಿ ಅನ್ನುವಂಥದ್ದು. ಇದ್ರ ಜೊತೆಗೆ ಆಲ್ ಆಫ್ ಅಸ್, ಎನಿ ಆಫ್ ಅಸ್, ಮೋಸ್ಟ್ ಆಫ್ ಅಸ್ ಈ ರೀತಿಯಾಗಿ ಬಂದಿದ್ದರೆ ಅಸ್ ಬದಲಾಗಿ ನಾವು ಉಯ್ ಹಚ್ಚಿ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನುವಂಥದ್ದು. ಆಮೇಲೆ ನೋಡೋಣ ಎಕ್ಸಾಂಪಲ್ನಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಯು ಬಂದಿದೆ. ಸೊ ಆಲ್ ಆಫ್ ಯು, ಎನಿ ಆಫ್ ಯು, ಮೋಸ್ಟ್ ಆಫ್ ಯು ಈ ರೀತಿ ಏನಾದರೂ ಬಂದಿದ್ದರೆ ಸೊ ಅವಾಗ ನಾವು ಯು ಅಂತೆ ಹಚ್ಚಿ ಏನು ಮಾಡ್ತೀವಿ ಅಂದರೆ ಕ್ವಶನ್ ಟ್ಯಾಗ್ ಮಾಡ್ತೀವಿ ಅನ್ನುವಂಥದ್ದು ನೆನಪಿಟ್ಕೊಂಡಿರಬೇಕು. ನೆಕ್ಸ್ಟ್ ದೆಮ್ ಇದೆಯಲ್ಲ, ಆಲ್ ಆಫ್ ದೆಮ್,
ಸೊ ಇದೇ ರೀತಿ ಎನಿ ಆಫ್ ದೆಮ್, ಮೋಸ್ಟ್ ಆಫ್ ದೆಮ್. ಸೊ ಈ ರೀತಿ ಏನಾದರೂ ಬಂದಿದ್ದರೆ ಸಬ್ಜೆಕ್ಟ್ನಲ್ಲಿ, ಸೊ ಅದಕ್ಕೆ ನಾವು ದೇ ಅನ್ನು ಹಚ್ಚಿ ಏನು ಮಾಡ್ತೀವಿ, ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಹೆಲ್ಪಿಂಗ್, ಇಲ್ಲಿ ನೋಡಿರಿ ಎಕ್ಸಾಂಪಲ್ ನೋಡಿರಿ, ಮೋಸ್ಟ್ ಆಫ್ ಅಸ್ ನೋಡಿ ಇಲ್ಲಿದೆ ಮೋಸ್ಟ್ ಆಫ್ ಅಸ್. ಸೊ ಈ ರೀತಿಯಾಗಿ ಮೋಸ್ಟ್ ಆಫ್ ಅಸ್ ಬಂದಾಗ, ಮೋಸ್ಟ್ ಆಫ್ ಅಸ್ ಕ್ಯಾನ್ ರೀಡ್ ಅಂತ ಇದೆ. ಅಸ್ ಬಂದಾಗ ವಿ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದೆ, ಕ್ಯಾಂಟ್ ವಿ, ಇಲ್ಲೇ ಕ್ಯಾನ್ ಇದೆ. ಸೊ ಕ್ಯಾನ್ ಇದೇ ಆಕ್ಸಿಲರಿ ವರ್ಡನ್ನು ತೆಗೆದುಕೊಂಡು ನಾವು ಕ್ಯಾಂಟ್ ವಿ ಅಂತ ಹೇಳಿ ಏನು ಮಾಡಿದ್ವಿ, ಕ್ವಶನ್ ಟ್ಯಾಗನ್ನು ಮಾಡಿದ್ವಿ. ನಾನ್ ಆಫ್ ಯು ವಾಸ್ ಡನ್ ನೋಡಿ, ನಾನ್ ಆಫ್ ಯು ಬಂದಿದೆ ಅಲ್ಲ. ಸೊ ನಾನ್ ಆಫ್ ಯು ಅನ್ನು ತೆಗೆದುಕೊಂಡೇ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು. ವಾಸ್ ಡನ್ ಅಂತ ಇದೆ. ಸೊ ಇಲ್ಲಿ ವರ್ ಯು ಅಂಥೇಳಿ ತೆಗೆದುಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ನೆಕ್ಸ್ಟ್ ಆಲ್ ಆಫ್ ದೆಮ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಆಲ್ ಆಫ್ ದೆಮ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ನೋಡಿ, ಇಲ್ಲಿ ಆಲ್ ಆಫ್ ದೆಮ್ ಬಂತಲ್ಲ. ಸೊ ದೆಮ್, ಆಲ್ ಆಫ್ ದೆಮ್. ಸೊ ಈ ರೀತಿ ಬಂದಾಗ ನಾವು ಏನು ಹಚ್ತೀವಿ, ದೆಮ್ ಬಂದಾಗ ದೇ ಹಚ್ಚಬೇಕಂತ ರೂಲ್ ಇದೆ ನೋಡಿ ಇಲ್ಲಿ. ಸೊ ಆಲ್ ಆಫ್ ದೆಮ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ, ಸೊ ಅದಕ್ಕೆ ನಾವು ಆರಂಟ್ ದೇ ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಕ್ವಶನ್ ಟ್ಯಾಗನ್ನು ಬಳಸ್ತೀವಿ, ದೇಯನ್ನು ಹಚ್ತೀವಿ ದೆಮ್ ಬಂದಾಗ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಜನರಲ್ ಟ್ರುತ್ ಬಂದಿತ್ತು ಅಂತಂದರೆ, ಜನರು ಕೊಟ್ಟಿರ್ತಕ್ಕಂಥ ವಾಕ್ಯ ಏನಾದರೂ ಜನರಲ್ ಟ್ರುತ್ ಇತ್ತಂದರೆ, ಸೊ ಯಾವ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಅನ್ನೋದನ್ನು ನೋಡಿ. ಸೊ ಇಟ್ಟು ಬಳಸಬೇಕು ಅಂತ ಹೇಳಿದೆ. ಸೊ ನೋಡಿ, ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಇದೆ. ಸೊ ಇದಕ್ಕೆ ಕಾಮ ಕೊಟ್ಕೊಂಡು ಇಟ್ಟನ್ನು ತೆಗೆದುಕೊಂಡು ನಾವೇನು ಮಾಡಬೇಕಂತಿದೆ ರೂಲು, ಕ್ವಶನ್ ಟ್ಯಾಗನ್ನು ಮಾಡಬೇಕು. ಸೊ ಇಲ್ಲೇ ಇಸಂಟ್ ಇಟ್ ಅಂಥೇಳಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗತ್ತೆ. ಇದಕ್ಕೆ ನಾವು ಡೋಂಟ್, ಡಸಂಟನ್ನು ಹಚ್ಚಬಾರ್ದು ಅನ್ನುವಂಥದ್ದು. ನೆಕ್ಸ್ಟ್, ಮ್ಯಾನ್ ಈಸ್ ನಾಟ್ ಇಮ್ಮಾರ್ಟಲ್ ಅಂಥೇಳಿದೆ. ಸೊ ಇದನ್ನು ಕೂಡ ನಾವು ಇಸಂಟ್ ಇಟ್ ಅಂತಲೇ ಮಾಡಬೇಕು. ಮತ್ತು ಇಸಂಟ್ ಮ್ಯಾನು ಈ ರೀತಿ ಏನು ಮಾಡಲಿಕ್ಕೆ ಹೋಗಬಾರ್ದು. ಸೊ ಜನರಲ್ ಟ್ರುತ್ ಇದ್ದರೆ ನಾವು ಇಟ್ಟನ್ನು ಬಳಸಿ ಏನು ಮಾಡಬೇಕಪ್ಪ ಅಂತಂದರೆ ಕ್ವಶನ್ ಟ್ಯಾಗನ್ನು ಮಾಡಬೇಕು. ನೆಕ್ಸ್ಟ್ ನೋಡಿ, ಹೀ ನೀಡ್ಸ್ ಎ ಕಾರ್. ಇದಕ್ಕೆ ಕ್ವಶನ್ ಟ್ಯಾಗನ್ನು ನಾವು ಡಸಂಟ್ ಹಿ ಅಂತ ಹಚ್ಚಿದ್ದೀವಿ. ಸೊ ಹೀ ನೀಡ್ಸ್ ಅಂದರೆ, ನೀಡ್ಸ್ ಅನ್ನುವಂಥದ್ದು ಇದು ಸೆಮಿ ಏನಂತೀವಿ, ಇದಕ್ಕೆ ವರ್ಬ್ಸ್ ಅಂತೀವಿ, ಸೆಮಿ ಆಕ್ಸುಲರೀಸ್ ಅಂತ ಕರಿತೀವಿ. ಸೊ ಇದು ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ಮೇನೋರ್ಬಾಗಿ ಕೆಲಸ ಮಾಡ್ತಾ ಇದೆಯಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಇದನ್ನು, ಸೊ ಸಿಂಪಲ್ ಪ್ರೆಸೆಂಟ್ ಥರ ಕಾಣಿಸ್ತಾ ಇದೆ, ಸಿಂಪಲ್ ಪ್ರೆಸೆಂಟ್ ಥರ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಡಸಂಟ್ ಹಿ ಅಂಥೇಳಿ ನಾವು ಕ್ವಶನ್ ಟ್ಯಾಗನ್ನು ಮಾಡಿದ್ವಿ. ಸೊ ಇಲ್ಲಿ ನೋಡಿ, ಹಿ ಡಸ್ ನಾಟ್ ನೀಡ್ ಎ ಕಾರ್. ಸೊ ಇಲ್ಲಿನೂ ಕೂಡ ಅದು ಮೇನ್ ವರ್ಬ್ ಥರನೇ ಕೆಲಸ ಮಾಡ್ತಿರೋದ್ರಿಂದ, ಸೊ ಇಲ್ಲಿ ಡಸ್ ಹಿ ಅಂಥೇಳಿ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆಯಲ್ಲ. ಸೊ ಹೀಗಾಗಿ ಇಲ್ಲಿ ಡಸ್ ಹಿ ಅಂಥೇಳಿ ಪಾಸಿಟಿವ್ ಟ್ಯಾಗನ್ನು ನಾವು ಹಚ್ಚಿದ್ವಿ. ನೆಕ್ಸ್ಟ್ ನೋಡ್ರಿ, ಐ ನೀಡ್ ನಾಟ್ ಡ್ರಿಂಕ್ ವೈನ್ ಅಂತ ಇದೆ. ಐ ನೀಡ್ ನಾಟ್ ಡ್ರಿಂಕ್ ವೈನ್. ಸೊ ಇಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಸೊ ಇದು ನೀಡ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ರೀತಿ ಕೆಲಸ ಮಾಡ್ತಾ ಇದೆ. ಸೊ ಡ್ರಿಂಕ್ ಅನ್ನುವಂಥದ್ದು ಆಲ್ರೆಡಿ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಐ ನೀಡ್ ನಾಟ್ ಡ್ರಿಂಕ್ ವೈನ್ ಅಂತ ಇದೆಯಲ್ಲ. ಸೊ ಹೀಗಾಗಿ ನಾವೇನು ಮಾಡ್ಬೋದಪ್ಪ ಅಂತಂದರೆ ನೀಡನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡ್ಬೋದು. ನೀಡ್ ಐ ಅಂಥೇಳಿ ನೆಗೆಟಿವ್ ಸೆಂಟೆನ್ಸ್ ಇದೆ, ನೀಡ್ ಐ ಅಂಥೇಳಿ ಪಾಸಿಟಿವ್ ಟ್ಯಾಗನ್ನು ಹಚ್ಬೋದು ಅನ್ನುವಂಥದ್ದು. ನೆಕ್ಸ್ಟ್, ಹಿ ಡೇರ್ಸ್ ಕಮ್ ಹೇರ್ ಡಸಂಟ್ ಹಿ. ನೋಡಿ ಇಲ್ಲಿ ಡೇರ್ಸ್ ಅನ್ನುವಂಥದ್ದು, ಸೊ ಇದು ಏನು ಮಾಡ್ತಾ ಇದೆಯಪ್ಪ ಅಂತಂದರೆ ಮೇನ್ ವರ್ಬ್ ಥರ ಕೆಲಸ ಮಾಡ್ತಾ ಇದೆ. ಸೊ ಹೀಗಾಗಿ ಇದನ್ನು ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಡಸಂಟ್ ಹಿ ಅಂಥೇಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಟ್ಯಾಗನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಹಿ ಡೇರ್ ನಾಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮೀ ಅಂಥೇಳಿ. ಸೊ ಇಲ್ಲಿ ಡೇರ್ ಹಿ, ಡೇರ್ ಏನು ಯಾಕೆ ತೆಗೆದುಕೊಂಡಿವಪ್ಪ ಅಂತಂದರೆ ಹಿ ಡೇರ್ ನಾಟ್ ಸ್ಟ್ಯಾಂಡ್. ಇಲ್ಲಿ ಸ್ಟ್ಯಾಂಡ್ ಅನ್ನುವಂಥದ್ದು ಏನಾಗ್ತಿದೆ ಅಂತಂದರೆ, ಸೊ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾಯಿದೆ. ಡೇರ್ ನಾಟ್ ಇಲ್ಲಿ ಡೇರ್ ಅನ್ನುವಂಥದ್ದು ಸೊ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾಯಿದೆ. ಸೊ ಹೀಗಾಗಿ ಇದೇನಾಗ್ತಾಯಿದೆಯಪ್ಪ ಅಂತಂದರೆ ನಾವು ಅಲ್ಲಿರ್ತಕ್ಕಂಥ ಡೇರನ್ನೇ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗನ್ನು ಡೇರ್ ಹಿ ಅಂಥೇಳಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡಿ, ಐ ಯೂಸ್ಡ್ ಟು ರೀಡ್ ಸ್ಟೋರೀಸ್ ಅಂತ ಸೆಂಟೆನ್ಸನ್ನು ತೆಗೆದುಕೊಂಡಿದ್ದೀನಿ, ಪಾಸಿಟಿವ್ ಸೆಂಟೆನ್ಸನ್ನು. ಸೊ ಇದನ್ನು ನಾನು ಯಾವ ರೀತಿಯಾಗಿ ಕ್ವಶನ್ ಟ್ಯಾಗನ್ನು ಮಾಡ್ತೀನಿ ನೋಡಿ. ಯೂಸ್ಡ್ ಅಂಡ್ ಟಾಯ್ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ಯೂಸ್ಡ್, ಇಲ್ಲಿ ಯೂಸ್ಡನ್ನು ನಾನು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಸೊ ಅದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ
ಟ್ಯಾಗನ್ನಾಗಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡಿ ಡಿಡಂಟ್ ಐ. ಸೊ ಇದು ಡಿಡಂಟ್ ಐ ಆಗಬೇಕಾಗಿತ್ತು, ಡಿಡ್ ಆಗಿದೆ. ಸೊ ನೆಕ್ಸ್ಟ್ ನೋಡಿ ಡಿಡಂಟ್ ಐ. ಈ ರೀತಿಯಾಗೂ ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಸೊ ಕ್ವಶನ್ ಟ್ಯಾಗನ್ನು ಹಚ್ಬೋದು. ನೆಕ್ಸ್ಟ್ ಐ ಯೂಸ್ಡ್ ನಾಟ್ ಟು ರೀಡ್ ಸ್ಟೋರೀಸ್. ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಯೂಸ್ಡ್ ಐ ಅಂತೂ ಹಚ್ಬೋದು. ಸೊ ಡಿಡ್ ಐ ಅಂತೂ ಸೊ ಹಚ್ಬೋದು. ಸೊ ಫಾಸ್ಟ್ ಟೆನ್ಸಿಗೂ ನಾವು ಇದನ್ನು ಕನ್ಸಿಡರ್ ಮಾಡಿಕೊಂಡು ಡಿಡ್ ಐ ಅಂತೂ ಹಚ್ಬೋದು ಅನ್ನುವಂಥದ್ದು. ನೆಕ್ಸ್ಟ್ ರೂಲ್ ಬಂದ್ಬಿಟ್ಟು ನೋಡಿಲಿ, ಇಟ್ ಆಟ್ ಟು ರೇನ್ ಟುಡೇ. ಇಟ್ ಆಟ್ ಟು ರೇನ್ ಟುಡೇ ಅಂತ ಇದೆ. ಸೊ ಇದಕ್ಕೆ ನಾವು ಆಟಂಟ್ ಇಟ್ ಅಂಥೇಳಿ, ಆಟ್ ಅನ್ನುವಂಥದ್ದು ಇಲ್ಲಿ ನಾವು ಆಕ್ಸಿಲರಿ ವರ್ಬ್ ಆಗಿದ್ರು. ಸೊ ಅದನ್ನೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಸೊ ಹೆಲ್ಪಿಂಗ್ ವರ್ಬನ್ ಆಗಿ ಬಳಸ್ಕೊಂಡು ಸೊ ಅದನ್ನೇ ಬಳಸ್ಕೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡ್ತಾ ಇದ್ದೀವಿ. ಆಟಂಟ್ ಇಟ್ ಪಾಸಿಟಿವ್ ಇದೆ, ಸೊ ಆಟಂಟ್ ಅಂತ ಹೇಳಿ ನೆಗೆಟಿವ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೋಡ್ರಿ, ಇಟ್ ಆಟ್ ನಾಟ್ ಟು ರೇನ್ ಟುಡೇ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಆಟ್ ಇಟ್ ಅಂಥೇಳಿ ನಾವು ಪಾಸಿಟಿವ್ ಟ್ಯಾಗನ್ನು ಹಚ್ಚಿದ್ವಿ. ಸೊ ಈ ರೀತಿಯಾಗಿ ನಾವು ಮಾಡ್ಬೋದು. ಇಲ್ಲಿರ್ತಕ್ಕಂಥ ಆಟ್ ಅನ್ನುವಂತಹ ಆಕ್ಸಿಲರಿ ವರ್ಬನ್ನು ತೆಗೆದುಕೊಂಡೇ ನಾವು ಕ್ವಶನ್ ಟ್ಯಾಗನ್ನು ಮಾಡಿದ್ವಿ. ನೆಕ್ಸ್ಟ್ ನೋಡಿ, ಐ ಮಸ್ಟ್ ರೈಟ್ ಇಟ್. ಐ ಮಸ್ಟ್ ರೈಟ್ ಇಟ್ ಅಂಥೇಳಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದಕ್ಕೆ ನೆಗೆಟಿವ್ ಒಂದು ಟ್ಯಾಗನ್ನು ಯಾವ ರೀತಿಯಾಗಿ ಹಚ್ತೀವಿ ಅಂದರೆ ಮಸ್ಟಂಟ್ ಐ ಅಂಥೇಳಿ, ಮಸ್ಟಂಟ್ ಐ. ಸೊ ಇಲ್ಲಿ ಮಸ್ಟ್ ಅನ್ನುವಂಥ ಆಕ್ಸಿಲರಿ ವರ್ಬ್ ಇದೆಯಲ್ಲ, ಸೊ ಇದನ್ನೇ ನಾವೇನು ಮಾಡ್ತೀವಪ್ಪ ಅಂತಂದರೆ ಸೊ ಕ್ವಶನ್ ಟ್ಯಾಗಲ್ಲಿ ಬಳಸ್ಕೊಂಡು ಕ್ವಶನ್ ಟ್ಯಾಗನ್ನು ಹಚ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಐ ಮಸ್ಟ್ ನಾಟ್ ರೈಟ್ ಇಟ್. ನೋಡಿ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ಐ ಮಸ್ಟ್ ನಾಟ್ ರೈಟ್ ಇಟ್ ಅಂಥೇಳಿ. ಸೊ ಇಲ್ಲಿ ಮಸ್ಟ್ ಅನ್ನುವಂಥ ಆಕ್ಸಿಲರಿ ವರ್ಬನ್ನು ತೆಗೆದುಕೊಂಡು ವಾಕ್ಯದಲ್ಲಿರುವಂಥ ವರ್ಬನ್ನು ತೆಗೆದುಕೊಂಡು ಮಸ್ಟ್ ಐ ಅಂಥೇಳಿ ಕ್ವಶನ್ ಟ್ಯಾಗನ್ನು ಮಾಡ್ತೀವಿ, ಪಾಸಿಟಿವ್ ಕ್ವಶನ್ ಟ್ಯಾಗನ್ನು. ನೆಕ್ಸ್ಟ್ ಇಲ್ಲಿ ನೋಡಿ, ಹ್ಯಾವ್, ಹ್ಯಾಸ್ ಮತ್ತು ಹ್ಯಾಡ್. ಸೊ ಇವು ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಯೂಸ್ ಮಾಡುವಂತಹ ಹೆಲ್ಪಿಂಗ್ ವರ್ಬ್ಗಳು. ಸೊ ಇವು ಏನಾದರೂ ಮುಖ್ಯ ಕ್ರಿಯಾಪದವಾಗಿ ಬಂದಾಗ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಐ ಹ್ಯಾವ್ ಎ ಬೈಕ್. ನಾನೊಂದು ಬೈಕನ್ನು ಹೊಂದಿದ್ದೇನೆ ಅಥವಾ ನನ್ನದೊಂದು ಬೈಕ್ ಇದೆ ಅಂಥೇಳಿ ಒಂದು ಫಸ್ಟ್ ಸೆಂಟೆನ್ಸ್ ಇದೆ. ಇದನ್ನು ನೆಗೆಟಿವ್ ಟ್ಯಾಗ್ ಮಾಡಬೇಕಾದ್ರೆ ಸೊ ಹ್ಯಾವನ್ನು ತೆಗೆದುಕೊಂಡು ಮಾಡಲ್ಲ. ಸೊ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಸೊ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಹೆಲ್ಪಿಂಗ್ ವರ್ಬ್ ಆಗಿರುವಂತಹ ಸೊ ಡೂ ಮತ್ತು ಡಸ್ ಅಂತ ತೆಗೆದುಕೊಳ್ತೀವಿ. ಸೊ ಹಾಯ್ ಆಗಿರೋದ್ರಿಂದ ಡೋಂಟ್ ಟಾಯ್ ಅಂಥೇಳಿ ನಾವು ನೆಗೆಟಿವ್ ಟ್ಯಾಗನ್ನು ಹಚ್ತೀವಿ. ಸೊ ಹಿ ಹ್ಯಾಸ್ ಎ ಬೈಕ್. ಸೊ ನೋಡಿ ಇಲ್ಲಿ ಥರ್ಡ್ ಪರ್ಸನ್ ಈ ಬಂದಿದೆಯಲ್ಲ, ಹ್ಯಾಸ್ ಎ ಬೈಕ್, ಅವನೊಂದು ಬೈಕನ್ನು ಹೊಂದಿದ್ದಾನೆ, ಅವನದೊಂದು ಬೈಕ್ ಇದೆ ಅಂದರೆ ಸೊ ಥರ್ಡ್ ಪರ್ಸನ್ ಆದ್ದರಿಂದ ಡಸಂಟ್ ಹಿ ಅಂಥೇಳಿ ನಾವು ಏನು ಮಾಡ್ತೀವಿ ಅಂತಂದರೆ ಕ್ವಶನ್ ಟ್ಯಾಗನ್ನು ಹಚ್ತೀವಿ. ನೆಕ್ಸ್ಟ್ ಐ ಹ್ಯಾಡ್ ಎ ಬೈಕ್. ನನ್ನದೊಂದು ಬೈಕ್ ಇತ್ತು ಅಥವಾ ನಾನು ಅವಾಗ ಒಂದು ಬೈಕ್ ಹೊಂದಿದ್ದೆ ಅಂಥೇಳಿ ಪಾಸ್ಟ್ನಲ್ಲಿ ಹೇಳುವಾಗ ಸೊ ಇದನ್ನು ನಾವು ಡಿಡಂಟ್ ಐ ಸಿಂಪಲ್ ಫಾಸ್ಟ್ನ ಒಂದು ಹೆಲ್ಪಿಂಗ್ ವರ್ಬನ್ನು ಬಳಸಿ ನಾವು ಡಿಡಂಟ್ ಐ ಅಂಥೇಳಿ ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ಸೆಂಟೆನ್ಸ್ಗಳೇನಾದರೂ ನೆಗೆಟಿವ್ನಲ್ಲಿದ್ದರೆ ಸೊ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸೊ ಡು ಐ, ಡಸ್ ಹಿ, ಡಿಡ್ ಐ ಅಂಥೇಳಿ ಸೊ ಪಾಸಿಟಿವ್ ಟ್ಯಾಗನ್ನು ಹಚ್ತಿದ್ದೀವಿ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಐ ನೌ ದ್ಯಾಟ್ ಹಿ ಈಸ್ ರೈಟ್. ಐ ನೌ ದ್ಯಾಟ್ ಹಿ ಈಸ್ ರೈಟ್ ಅಂತ ಹೇಳಿದೆ. ಸೊ ಈ ರೀತಿ ಇದ್ದಾಗ ಸೊ ನೌವನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಸೊ ಇದೊಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿರೋದ್ರಿಂದ ಸೊ ಇದನ್ನು ನೋಡಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ ಸೊ ಐ ನೌ. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆಯಲ್ಲ, ಸೊ ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಡೋಂಟ್. ಸೊ ಇದನ್ನ ಒಂದು ಕನ್ಸಿಡರ್ ಮಾಡಿ ಡೋಂಟ್ ಐ ಅಂಥೇಳಿ ನಾವು ನೆಗೆಟಿವ್ ಟ್ಯಾಗನ್ನು ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಹಿ ಸೇಡ್ ವೆನ್ ಶಿ ವಾಸ್ ಗೋಯಿಂಗ್ ಅಂತ ಇದೆ. ಸೊ ಇಲ್ಲಿ ಸೇಡ್ ಅಂತ ಬಂದಿದೆಯಲ್ಲ, ಸೊ ಇದನ್ನು ನೋಡ್ಕೊಂಡು ನಾವು ಡಿಡ್ ಅಂತ ಹೇಳಿ ಏನು ಮಾಡ್ತೀವಿ ಅಂದರೆ ಹೆಲ್ಪಿಂಗ್ ವರ್ಬ್ ಅಂತ ತೆಗೆದುಕೊಳ್ತೀವಿ. ಸೇಡ್ ಅನ್ನುವಂಥದ್ದು ಫಾಸ್ಟ್ನಲ್ಲಿರೋದ್ರಿಂದ ಸೊ ಇದು ಸಿಂಪಲ್ ಫಾಸ್ಟ್, ಡಿಡ್ ಅನ್ನು ತೆಗೆದುಕೊಳ್ತೀವಿ. ಡಿಡಂಟ್ ಹಿ ಅಂಥೇಳಿ ನಾವು ಕ್ವಶನ್ ಟ್ಯಾಗನ್ನು ಮಾಡ್ತೀವಿ. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಐ ಥಿಂಕ್ ದೇ ಹ್ಯಾಸ್ ಓನ್ ದ ಮ್ಯಾಚ್. ನೋಡಿ ಇಲ್ಲಿ ಇದನ್ನೇ ಯಾವ ಮಾಡ್ತೀವಿ, ಐ ಥಿಂಕ್, ಐ ಡೋಂಟ್ ಥಿಂಕ್, ಈ ರೀತಿ ಥಿಂಕ್ ಜೊತೆಗೆ ಏನಾದರೂ ನಾವು ಸೆಂಟೆನ್ಸನ್ನು ತೆಗೆದುಕೊಂಡಾಗ ಸೊ ನಾವು ಥಿಂಕನ್ನು ನಾವು ಇದು ಮಾಡಿಕೊಂಡು ಸೊ ಕ್ವಶನ್ ಟ್ಯಾಗನ್ನು ಮಾಡೋದಿಲ್ಲ. ಸೊ ಇಲ್ಲಿ ಹ್ಯಾಸ್ ಇದೆಯಲ್ಲ, ಸೊ ಇದನ್ನು ಬಳಸಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಥಿಂಕ್ ಜೊತೆಗೆ ವರ್ಡ್ ಮಾಡಿದಾಗ, ಶಬ್ದಗಳನ್ನು ವಾಕ್ಯಗಳನ್ನು ಮಾಡಿದಾಗ
ಸೊ ಹ್ಯಾಸಂಟ್ ದೇ ಅಂಥೇಳಿ ಏನು ಮಾಡ್ತೀವಿ ಕ್ವಶನ್ ಟ್ಯಾಗನ್ನು ಬಳಸ್ತೀವಿ. ನೋಡಿಲ್ಲ, ಐ ಡೋಂಟ್ ಥಿಂಕ್ ದೇ ಹ್ಯಾಸ್ ಓನ್ ದ ಮ್ಯಾಚ್ ಅಂಥೇಳಿ ಇಲ್ಲಿ ಡೋಂಟ್ ಅಂತ ಬಂದಿದೆಯಲ್ಲ, ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಆದ್ದರಿಂದ ಸೊ ಇದನ್ನು ನಾವು ಹ್ಯಾಸ್ ದೇ ಅಂಥೇಳಿ ಏನು ಮಾಡ್ತೀವಿ ಅಂತಂದರೆ ಸೊ ಪಾಸಿಟಿವ್ ಟ್ಯಾಗನ್ನು ಹಚ್ತೀವಿ. ಐ ಹ್ಯಾಸನ್ನು ನಾವು ಯೂಸ್ ಮಾಡಿಕೊಂಡು ಹ್ಯಾಸ್ ದೇ ಅಂತ ಇಂಫೆರಿಟಿವ್ನಲ್ಲಿ ಎಲಿಪ್ಸ್ ಸೆಂಟೆನ್ಸ್ಗಳೇನಾದರೂ ಬಂದಾಗ ಸೊ ನೋಡಿ ಯಾವ ರೀತಿಯಾಗಿ ನಾವು ಮಾಡ್ತೀವಿ ಅಂತಂದರೆ ನೈಸ್ ಡೇ ಇಸಂಟ್ ಇಟ್ ಅಂದರೆ ಸೊ ಇದನ್ನು ನಾವು ಇಟ್ ಈಸ್ ನೈಸ್ ಡೇ ಅಂಥೇಳಿ ಫಸ್ಟು ಒಂದು ಸೆಂಟೆನ್ಸನ್ನು ಮಾಡಿಕೊಂಡು ಇಸಂಟ್ ಇಟ್ ಅಂಥೇಳಿ ಸೊ ನೆಗೆಟಿವ್ ಟ್ಯಾಗನ್ನು ಹಚ್ತೀವಿ. ಸೊ ಅದೇ ರೀತಿ ನೋಡ್ರಿ ಇಲ್ಲಿ ಲಿವಿಂಗ್ ಸೋ ಸುನ್ ಅರಿವ್ ಅಂಥೇಳಿ ಫಸ್ಟ್ ಟ್ಯಾಗ್ ಬಳಸ್ತಿದ್ವಿ. ಸೊ ನೋಡಿ ಇದನ್ನು ಯು ಆರ್ ನಾಟ್ ಲಿವಿಂಗ್ ಸೋ ಸುನ್ ಅಂತ ಹೇಳ್ಕೊಂಡು ಅರಿವ್ ಅಂಥೇಳಿ ಫಸ್ಟು ಟ್ಯಾಗನ್ನು ಹಚ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕೆಲವೊಂದಿಷ್ಟು ಸೇಮ್ ವೇದಲ್ಲಿ ಬರ್ತಕ್ಕಂಥವು ನೋಡಿ ಇಲ್ಲಿ. ಸೊ ಪಾಸಿಟಿವ್ ಇದ್ದರೆ ಫಸ್ಟು ಟ್ಯಾಗನ್ನು ಬಳಸ್ತೀವಿ. ಯು ಆರ್ ಗೆಟಿಂಗ್ ಮ್ಯಾರಿಡ್ ಅರಿವ್, ಮೈ ಫಾದರ್ ಈಸ್ ಆಟ್ ಆಫೀಸ್, ಹೀ ಅಂಥೇಳಿ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಕೆಲವೊಂದಷ್ಟುಗಳನ್ನು ಸೇಮ್ ವೇನಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಬಳಸ್ತೀವಿ ಅನ್ನೋ. ಇಲ್ಲೊಂದಿಷ್ಟು ಎಕ್ಸಸೈಸ್ ಜೊತೆಗೆ ಹೆಚ್ಚಿನ ಮಾಹಿತಿ ಇದೆ, ಸೊ ಅದನ್ನು ನೀವು ನೋಡ್ಬೋದು. ಇಲ್ಲಿಯವರೆಗೆ ಕ್ವಶನ್ ಟ್ಯಾಗ್ ಕುರಿತು ನಾನು ತಿಳಿಸ್ಕೊಟ್ಟಿರ್ತಕ್ಕಂತಹ ಒಂದು ಮಾಹಿತಿ ನಿಮಗೆ ಸರಳ ಅನಿಸಿದರೆ, ಅತ್ಯಂತ ಸರಳವಾಗಿ ನೀವು ತಿಳಿದುಕೊಂಡಿದ್ದರೆ ಸೊ ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಸೊ ಯಾಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಸೊ ನನ್ನ ಮುಂದಿನ ಹೊಸ ವಿಡಿಯೋಗಳು ಸೊ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ಹೀಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಆಲ್ ಅಂತಕ್ಕಂಥ ಒಂದು ಆಪ್ಷನ್ಸನ್ನು ನೀವು ಚೂಸ್ ಮಾಡಿದ್ರಿ ಅಂತಂದರೆ, ಪ್ರೆಸ್ ಮಾಡಿದ್ರಿ ಅಂದರೆ ನನ್ನ ಹೊಸ ವಿಡಿಯೋಗಳು ಸೊ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ. ಸೊ ನೀವು ಕೂಡ ಅತಿ ಹೆಚ್ಚಾಗಿ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿರಿ, ಸೊ ಸಬ್ಸ್ಕ್ರೈಬ್ ಮಾಡಿಸ್ರಿ ಅಂತ ಹೇಳ್ತಾ ಸೊ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.